ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಾನು ಒಂದು ಯೂಜ್ ಒನ್ ಪೀಸ್ ಡ್ರೆಸ್ಸಸ್ ಹಾಲ್ ಮಾಡ್ತಾ ಇದ್ದೀನಿ ಗೈಸ್. ವೈ ಬಿಕಾಸ್ ನನಗೆ ಅನ್ಸೋದು ಒನ್ ಪೀಸ್ ಡ್ರೆಸ್ಸಸ್ ನಾವು ಎಲ್ಲ ಕಡೆ ವೇರ್ ಮಾಡ್ಬೋದು. ಒಂದು ಆಫೀಸ್ಗೆ ಹೋಗಿದ್ರೆ ವೇರ್ ಮಾಡ್ಬೋದು, ಕಾಲೇಜ್, ಸ್ಕೂಲ್ ಆ್ಯಂಡ್ ಏನಾದರೂ ಡಿನ್ನರ್ ಡೇಟ್ ಹೋಗ್ತಾ ಇದ್ದೀವಿ, ಅಥವಾ ಲಂಚ್ಗೆ ಹೋಗ್ತಾ ಇದ್ದೀವಿ, ಏನೋ ಔಟಿಂಗ್ ಹೋಗ್ತಾ ಇದ್ದೀವಿ, ಶಾಪಿಂಗ್ ಹೋಗ್ತಾ ಇದ್ದೀವಿ, ಅಥವಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂದರೂ ಒಂದು ಲೆಗಿನ್ಸ್ ಹಾಕೋಬಿಟ್ಟು ವಿ ಕ್ಯಾನ್ ವೇರ್ ಒನ್ ಪೀಸ್ ಡ್ರೆಸ್ಸಸ್. ಸೊ ಎಲ್ಲ ಕಡೆ ಹಾಕ್ಕೊಳ್ಳೋಕ್ಕೆ ಏನಾದರೂ ಒಂದು ಔಟ್ಫಿಟ್ ಮ್ಯಾಚ್ ಆಗುತ್ತೆ ಅಂದರೆ ಅದು ಒನ್ ಪೀಸ್ ಡ್ರೆಸ್ಸಸ್ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ಅದರದ್ದು ಒಂದು ಯೂಜ್ ಹಾಲ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 12+ ಸ್ಕರ್ಟ್ಸ್ ಒನ್ ಪೀಸ್ ಡ್ರೆಸ್ಸಸ್ನ ತರಿಸಿದ್ದೀನಿ. ಅದರಲ್ಲಿ ಫಸ್ಟ್ ಒನ್ ಇದೆ. ಇದು ಒಂದನ್ನೇ ನಾನು ಓಪನ್ ಮಾಡಿರೋದು, ಬೇರೆ ಯಾವುದನ್ನು ಇನ್ನೂ ಓಪನ್ ಮಾಡಿಲ್ಲ. ಸೊ ಎಲ್ಲದನ್ನು ನಿಮ್ಮ ಮುಂದೆನೇ ಓಪನ್ ಮಾಡಿ ರಿವ್ಯೂ ಕೊಡೋಣ ಅಂತ. ಆ್ಯಂಡ್ ಯಾವುದೆಲ್ಲ ನಾನು ಇಟ್ಕೋಬೇಕು, ಯಾವುದೆಲ್ಲ ರಿಟರ್ನ್ ಮಾಡಬೇಕು ಅಂತ ಕೂಡ ನೀವೇ ತಿಳಿಸಿ, ಆಯಿತಾ? ಸೊ ಈ ಡ್ರೆಸ್ಸು ಫಸ್ಟ್ ಡ್ರೆಸ್ಸು ನಾನು ತೊಗೊಂಡಿರೋದ್ರಲ್ಲಿ. ಆ್ಯಂಡ್ ನಂಗೆ ಇದರಲ್ಲಿ ಏನು ತುಂಬ ಇಷ್ಟ ಆಯಿತು ಅಂದರೆ, ಈ ಒಂದು ಕಾಲರ್ ತುಂಬ ಚೆನ್ನಾಗಿದೆ. ಈ ಕಾಲರು ಆ್ಯಂಡ್ ಇದು ತುಂಬ ಹೈಲೈಟ್ ಮಾಡ್ತಾ ಇದೆ ಈ ಡ್ರೆಸ್ನ. ಆ್ಯಂಡ್ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ನಾನು ಕಲರಲ್ಲಿ ಪಿಂಕಲ್ಲಿ ತುಂಬ ಕಲರ್ಸ್ ತೊಗೊಬಿಟ್ಟಿದ್ದೀನಿ. ಲೈಕ್ ಪಿಂಕಲ್ಲಿ ತುಂಬ ಕಲರ್ಸ್ ಅಂತ ಇದ್ದೀನಿ, ಪಿಂಕಲ್ಲಿ ತುಂಬ ಡ್ರೆಸ್ಸಸ್ ತೊಗೊಬಿಟ್ಟಿದ್ದೀನಿ. ಸೊ ಹಾಗಾಗಿ ಐ ಆಮ್ ಥಿಂಕಿಂಗ್ ಯಾವುದಾದ್ರೂ ಒಂದೋ ಎರಡೋ ಇಟ್ಕೊಂಡು ಬೇರೆದು ರಿಟರ್ನ್ ಮಾಡೋಣ ಅಂತ. ನೀವು ಹೇಳಿ ಯಾವ್ದು ಚೆನ್ನಾಗಿದೆ, ಯಾವ್ದು ರಿಟರ್ನ್ ಮಾಡಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಡ್ರೆಸ್ಸಲ್ಲಿ ನಂಗೆ ಏನು ಯೂನಿಕ್ ಅನಿಸ್ತು ಅಂದರೆ, ಒಂದು ಪಾಕೆಟ್ ಕೊಟ್ಟಿದ್ದಾರೆ ಇಲ್ಲಿ. ಈ ಪಾಕೆಟ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗೂ ಇದೆ ಈ ಪಾಕೆಟು. ಸೊ ಬನ್ನಿ, ಇವಾಗ ಅಷ್ಟೆಲ್ಲ ಡ್ರೆಸ್ ತರಿಸಿದ್ದೀನಿ, ಎಲ್ಲ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡಿ. ಸೊ ಗೈಸ್, ಇಷ್ಟು ಡ್ರೆಸ್ ಇದೆ. ಈಗ ಅನ್ಬಾಕ್ಸ್ ಮಾಡೋದಕ್ಕೆ ಇಷ್ಟೊಂದು ತಗೊಂಡಿದ್ದೀನಾ ಅಂತ ಅನಿಸ್ತದೆ, ಎತ್ಕೊಳ್ಳೋಕ್ಕೆ ವೆಯ್ಟ್ ಅನಿಸ್ತದೆ, ಅಷ್ಟು ಡ್ರೆಸ್ಸಸ್ ಇದೆ. ಸೊ ಯಾ, ಲೆಟ್ಸ್ ರಿವ್ಯೂ. ಮೈ ಗಾಡ್, ಹೆವಿ ಇದೆ. ನಾನು ಫಸ್ಟ್ ಏನು ಮಾಡ್ತೀನಿ, ಒಂದು ಒಳ್ಳೆ ಡ್ರೆಸ್ನ ತೊಗೊಂಡ್ಬಿಟ್ಟು ಐ ವಿಲ್ ವೇರ್ ದಟ್, ಬಿಕಾಸ್ ಇದು ತುಂಬ ಕಂಫರ್ಟ್ ಅನಿಸ್ತಾ ಇಲ್ಲ ನನಗೆ. ನಂಗೆ ಚಕಬಲ್ ಹಾಕೊಂಡು ಕೂತ್ಕೋಬೇಕು, ಅದೇ ಇಷ್ಟ ಆಗೋದು. ಫಸ್ಟು ಈ ಒಂದು ಬ್ಲ್ಯಾಕ್ ಕಲರ್ದು ಓಪನ್ ಮಾಡೋಣ. ಸೀಸರ್ ಏನು ಬೇಡ. ಎಲ್ಲಾದ್ರದ್ದು ಪ್ಯಾಕ್ಸ್ ಹಂಗೆ ಇಡಬೇಕು ಗೈಸ್, ಬಿಕಾಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಏನಾದರೂ ಇದ್ದರೆ ರಿಟರ್ನ್ ಮಾಡಬೇಕಲ್ಲ, ಹಾಗಾಗಿ. ಕ್ವಾಲಿಟಿ ಸಕ್ಕತ್ತಾಗಿದೆ ಗೈಸ್. ವಾವ್, ಓ ಇದು ಈ ಥರನಾ? ನನಗೆ ಗೊತ್ತಿಲ್ಲ ಯಾವ ಥರ ಅಂತ. ಫುಲ್ ಶರ್ಟ್ ಥರ ಬರುತ್ತೆ ಇದು, ಶರ್ಟ್ ಸ್ಕರ್ಟ್ ಥರ ನೋಡಿ, ಈ ಥರ ಇದೆ. ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಕಾಲರ್ ಇರೋವಂಥ ಒನ್ ಪೀಸು, ಬಿಕಾಸ್ ಇದು ಸ್ವಲ್ಪ ಫಾರ್ಮಲ್ ಆಗು ಕಾಣುತ್ತೆ. ನೀವು ಹೇಗೆ ಬೇಕಿದ್ರೂ ಸ್ಟೈಲ್ ಮಾಡ್ಬೋದು ಕಾಲರ್ ಇರೋದು ಅಂತ ಅನಿಸ್ತು. ಅದಕ್ಕೆ ನಾನು ಸ್ವಲ್ಪ ಕಾಲರ್ ಇರೋದು, ಬೇರೆ ಬೇರೆ ಥರ ನೆಕ್ ಇರೋದೆಲ್ಲ ತುಂಬ ತರಿಸಿದ್ದೀನಿ. ಸೊ ವಿಲ್ ಶೋ ಯು. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಇರಲೇಬೇಕಲ್ವಾ, ಸೊ ಅದಕ್ಕೆ ತರಿಸ್ಕೊಂಡಿದ್ದು. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ಅಲ್ಲ, 1999 ಇದೆ ಪ್ರೈಸು. ನೈಸ್, ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ನೋಡೋಣ, ಹಾಕೊಂಡು ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಸೊ ಇಲ್ಲೇ ಸೈಡಲ್ಲಿ ಇಡ್ತೀನಿ. ನೆಕ್ಸ್ಟು ಯಾವ್ದು ಓಪನ್ ಮಾಡಲಪ್ಪ, ಓಪನ್ ಮಾಡಿದ್ದನ್ನೇ ನಾನು ಹಾಕೋಬೇಕು ಇವಾಗ. ಅದಕ್ಕೆ ಇದು ನೋಡೋಣ. ಅದೂ ಈ ಥರ ಸ್ಲಿಟ್ ಇದೆ, ಸೊ ಅದಕ್ಕೆ ಅದರಲ್ಲೂ ಕಂಫರ್ಟಬಲಾಗಿ ಕೂರೋಕ್ಕಾಗಲ್ಲ. ಇದು ಕ್ವಾಲಿಟಿ ಚೆನ್ನಾಗಿದೆ. ಇದು ಕಾಲರಾ? ಓಕೆ. ಓ, ಫುಲ್ ಸ್ಲೀವ್ಸ್ ಇದು. ವಾವ್, ಹೋ ಎಷ್ಟು ಚೆನ್ನಾಗಿದೆ ಗೈಸ್ ಕ್ವಾಲಿಟಿ. ಇಲ್ಲೊಂದು ಈ ಥರ ಕೊಟ್ಟಿದ್ದಾರೆ, ಈ ಥರ ಎಕ್ಸ್ಪ್ಯಾಂಡ್ ಆಗುತ್ತೆ ಇದು. ಸೊ ಇದು ಫಿಟ್ಟಾಗಿ ಕೂರುತ್ತೆ ನಮಗಿಲ್ಲಿ. ಆ್ಯಂಡ್ ಯಾ, ಕ್ವಾಲಿಟಿ ಟಾಪ್ ನಾಚ್. ಸ್ಲೀವ್ಸಲ್ಲಿ ಕೂಡ ಈ ಥರ ಫುಲ್ ಸ್ಲೀವ್ಸ್ ಕೊಟ್ಟು, ಇದಕ್ಕೂ ಕೂಡ ಇಲ್ಲಿ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ನೀಟಾಗಿ ಕೂರುತ್ತೆ ಅದು ಸ್ಲೀವ್ಸಲ್ಲೂ. ಕಲರ್ ಕಾಂಬಿನೇಷನ್ ಇಸ್ ಜಸ್ಟ್ ವಾವ್. ಆ್ಯಂಡ್ ಇದು ಕೂಡ 1999 ಇದೆ ಇದ್ರ ಮೇಲೆ. ಬಟ್ ನಾನು ಅಷ್ಟೊಂದು ಕೊಟ್ಟಿಲ್ಲ, ಎಲ್ಲ ಅಂಡರ್ 500. ಇದನ್ನೇ ವೇರ್ ಮಾಡ್ಕೊಂಬರ್ತೀನಿ ಈಗ, ಇರಿ. ಪ್ರಾಬಬ್ಲಿ ಐ ಆಮ್ ಗೋಯಿಂಗ್ ಟು ಕೀಪ್ ದಿಸ್, ಬಿಕಾಸ್ ನನಗೆ ಇದು ತುಂಬ ಇಷ್ಟ ಆಯಿತು. ಸೊ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಕೀಪ್ ದಿಸ್. ಆದರೂ ಸೇಫರ್ ಸೈಡ್ ಎಲ್ಲ ಕವರ್ಸ್ ಇಟ್ಟಿರೋಣ. ಆ್ಯಂಡ್ ದಿಸ್ ಒನ್ ಡಾರ್ಕ್ ಬ್ಲೂ ಒನ್, ಇದ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆರ್ಡ್ರ್ ಮಾಡಿದ್ದೀನಿ.
ಲೆಟ್ಸ್ ಸಿ ಹೇಗೆ ಬಂದಿದೆ ಅಂತ. ಇದು ಏನೋ ಗೊತ್ತಿಲ್ಲ, ನೋಡಿದ ತಕ್ಷಣ ತುಂಬ ಇಷ್ಟ ಆಗೋಯ್ತು, ಅದಕ್ಕೆ ಇದನ್ನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆರ್ಡ್ರ್ ಮಾಡಿದ್ದೀನಿ. ಲೆಟ್ಸ್ ಸಿ ಹೇಗೆ ಬಂದಿದೆ. ಚೆನ್ನಾಗಿ ಬಂದಿದ್ರೆ ಸಾಕು. ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಇದು ಪ್ಯೂರ್ ಕಾಟನ್ ಅಂತ ಬೇರೆ ಇತ್ತು. ಸಿ ಅಯ್ಯೋ, ನಂಗೆ ಈ ಥರ ಎಲ್ಲ ಮಲ್ಟಿ ಕಲರ್ಸ್ ಬಂದು ಅದ್ರ ಮೇಲೆ ಈ ಥರ ಎಲ್ಲ ಚಿಕ್ಕ ಚಿಕ್ಕ ಡಿಸೈನ್ಸ್ ಎಲ್ಲ ಇರೋದು ಡ್ರೆಸ್ಗಳು ತುಂಬ ಇಷ್ಟ ಆಗುತ್ತೆ. ಇದು ಬೀಚಿಗೂ ಕೂಡ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಓಪನ್ ಮಾಡೋಣ. ಕ್ವಾಲಿಟಿ ವೈಸ್ ತುಂಬ ತೆಳ್ಳಗಿದೆ ಅನಿಸ್ತಾ ಇದೆ. ಇಲ್ಲಿ ಓಕೆ, ಇಲ್ಲಿ ಐ ಆಮ್ ಫೈನ್, ಚೆನ್ನಾಗಿದೆ. ಬಟ್ ದ ನೆಕ್ ಪಾರ್ಟ್ ತುಂಬ ಏನಿದು ಹಾಂ, ಇಲ್ಲಿ ಸ್ವಲ್ಪ ಸೀತ್ರು ಆಯಿತಾ. ದಟ್ಸ್ ಓಕೆ. ಇದು ತುಂಬ ಚೆನ್ನಾಗಿದೆ ಗೈಸ್. ಇದ್ರದ್ದು ನೆಕ್ಕಿಂದ ನಾನು ಇದನ್ನು ಆರ್ಡ್ರ್ ಮಾಡಿದ್ದು. ಸಿ ಹೇಗಿದೆ ಇದ್ರ ನೆಕ್ಕು. ಇದು ಟರ್ಟಲ್ ನೆಕ್ ಥರ, ಸ್ಲೀವ್ಲೆಸ್ಗೆ ಟರ್ಟಲ್ ನೆಕ್ ಬಂದಿದೆ. ಆ್ಯಂಡ್ ದಿಸ್ ಡೋರಿ ಇಸ್ ಸೂಪರ್ ವಾವ್. ಇದಕ್ಕೂ ಕೂಡ ಅಷ್ಟೇ ನಿಮಗೆ ವೇಸ್ಟ್ ಪಾರ್ಟ್ ಹತ್ರ ಈ ಥರ ಎಲಾಸ್ಟಿಕ್ ಬರುತ್ತೆ, ಸೊ ದಟ್ ಅದು ಫಿಟ್ಟಾಗಿ ನಿಮಗೆ ಕೂರುತ್ತೆ. ಆ್ಯಂಡ್ ಕೆಳಗಡೆ ನಿಮಗೆ ತುಂಬ ಲಾಂಗ್ ಬರುತ್ತೆ, ಅಂದರೆ ಬಿಲೋ ನೀ ಬರುತ್ತೆ ಈ ಸ್ಕರ್ಟು. ಆ್ಯಂಡ್ ಇಲ್ಲಿ ಎಡ್ಜಲ್ಲಿ ಕೂಡ ಈ ಥರ ಫ್ರಿಲ್ಲಿಂಗ್ ಎಫೆಕ್ಟ್ ಕೊಟ್ಟಿದ್ದಾರೆ. ಸೊ ಇಟ್ ವಿಲ್ ಲುಕ್ ವೆರಿ ಕ್ಲಾಸಿ. ಆ್ಯಂಡ್ ಕ್ವಾಲಿಟಿ ಸ್ವಲ್ಪ ನನಗೆ, ಅಂದರೆ ಇದು ಕಾಟನ್ನು, ಬಟ್ ತುಂಬ ತೆಳುವಿರೋ ಕಾಟನ್ ಮೆಟೀರಿಯಲ್ ಅನಿಸುತ್ತೆ. ಲೆಟ್ಸ್ ಸಿ ಹೇಗೆ ಏನು ಅಂತ ಹಾಕ್ಕೊಂಡು ನೋಡಿ ನಂಗೆ ಏನಾದ್ರು ಚೆನ್ನಾಗಿ ಕಾಣಿಸ್ತಾ ಇದ್ರೆ ವಿಲ್ ಕೀಪ್ ಇಟ್. ಬಟ್ ಯಾ, ದಿಸ್ ಇಸ್ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಒನ್ ಅಗ್ಯಾನ್ ಪಿಂಕ್. ನಾನು ಹೇಳ್ದಂಗೆ ತುಂಬ ಪಿಂಕ್ ತರಿಸ್ಕೊಬಿಟ್ಟಿದ್ದೀನಿ. ಅದು ನಾನು ರೆಡ್ ಅಂತ ಆರ್ಡ್ರ್ ಮಾಡಿರೋದು ಎಲ್ಲ ಪಿಂಕಲ್ಲಿ ಬಂದಿದೆ, ಸೊ ಏನು ಮಾಡೋಕ್ಕಾಗಲ್ಲ. ಯಾವ್ದ್ಯಾವ್ದಂತ ನನಗೆ ಗೊತ್ತಿಲ್ಲ ಗೈಸ್, ಸೀರಿಯಸ್ ಆಗಿ ಅಷ್ಟು ತರಿಸ್ಬಿಟ್ಟಿದ್ದೀನಿ. ಓಕೆ, ಹಾಂ, ಕ್ವಾಲಿಟಿ ಓಕೆ, ಚೆನ್ನಾಗಿದೆ. ಕಾಟನ್ ಬ್ಲೆಂಡ್ ಇದು. ಏನು ಎಲ್ಲದಕ್ಕೂ ಎಲಾಸ್ಟಿಕ್ ಬಂದಿರೋದು ತರಿಸಿದ್ದೀನಿ. ಸಿ ಇದಕ್ಕೂ ಎಲಾಸ್ಟಿಕ್ ಬಂದಿದೆ. ಆ್ಯಂಡ್ ಇದ್ರದ್ದು ಬೆಸ್ಟ್ ಪಾರ್ಟ್ ಏನಂದರೆ ಇದು ವಿ ನೆಕ್. ಇದು ಕೂಡ ಸ್ವಲ್ಪ ಸೀತ್ರೂ ಇದೆ ಅನಿಸ್ತಾ ಇದೆ. ಸಿ ಗೊತ್ತಾಗ್ತಾ ಇದೆಯಾ ನಿಮಗೆ? ಇದು ಕೂಡ ವಿ ನೆಕ್ಕಲ್ಲಿ ಈ ಥರ ಕ್ರಿಸ್ ಕ್ರಾಸ್ ವಿ ನೆಕ್ ಬಂದಿದೆ. ಇದು ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಕೂಡ. ಆ್ಯಂಡ್ ಇದ್ರದ್ದು ಸ್ಲೀವ್ಸ್ ಸ್ವಲ್ಪ ದೊಡ್ಡದಾಗಿ ಫುಲ್ ಫ್ಲೋಯಿಯಾಗಿ ಬರುತ್ತೆ. ಆ್ಯಂಡ್ ಇದಕ್ಕೂ ಕೂಡ ಎಲಾಸ್ಟಿಕ್ ಬಂದಿದೆ. ಆ್ಯಂಡ್ ಈ ಥರ ಇದೆ ಈ ಸ್ಕರ್ಟು. ಇಲ್ಲಿ ಒಂದು ಮಿಡಲಲ್ಲಿ ಸೈಡಿಗೆ ಒಂದು ಸ್ಲಿಟ್ ಬರುತ್ತೆ. ಈ ಥರ ಸ್ಲಿಟ್ ಬರುತ್ತೆ. ನಾನು ಎಲ್ಲದದ್ದು ಫೋಟೋ ಅಲ್ಲಿ ಹಾಕ್ತಾ ಇರ್ತೀನಿ, ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗಿದೆ ಇದು ಡ್ರೆಸ್ ಅಂತ. ಸೊ ಯಾ, ಈ ಥರ ಇದೆ ಇದು. ಚೆನ್ನಾಗಿದೆ. ಆ್ಯಂಡ್ ಬಟ್ ಇದು ಕೂಡ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಆಯಿತು. ಆವಾಗಲೇ ನಾನು ಹಾಕಿದ್ದು ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಸೊ ಲೆಟ್ಸ್ ಸಿ ಯಾವ್ದು ಇಟ್ಕೊಳ್ಳೋದು, ಯಾವುದು ರಿಟರ್ನ್ ಮಾಡೋದು ಅಂತ. ಇದು ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆರ್ಡ್ರ್ ಮಾಡಿದ್ದೀನಿ ಗೈಸ್, ಬಿಕಾಸ್ ಇದು ನೆಕ್ ಸ್ವಲ್ಪ ಡಿಫ್ರೆಂಟಾಗಿತ್ತು. ಆ್ಯಂಡ್ ಸ್ಲೀವ್ಲೆಸ್ ಬರುತ್ತೆ, ಒಂಥರ ಡಿಫ್ರೆಂಟಾಗಿದೆ. ಇದು ತೋರಿಸ್ತೀನಿ ರೀ, ನಿಮ್ಗೆ ಗೊತ್ತಾಗುತ್ತೆ. ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನೋಡೋಕ್ಕೆ. ಬಟ್ ಎಲ್ಲ ನಾನು ಹೇಗೆ ಆರ್ಡ್ರ್ ಮಾಡಿದ್ದೆ ಅದೇ ಕಲರ್ ಅದೇ ಥರ ಬಂದಿದೆ. ಓಕೆ, ಚೆನ್ನಾಗಿದೆ ಕ್ವಾಲಿಟಿ. ಓ, ಈ ಥರ ದಾರ ಎಲ್ಲ ಕೊಟ್ಬಿಟ್ಟಿದ್ದಾರಾ? ನೈಸ್. ಓಕೆ. ಓ ಗೈಸ್, ಇದು ಹೇಗಿದೆ ನೋಡಿ. ಇದು ನಿಮಗೆ ಯೂಶಲಾಗಿ ನಾನು ಅವಾಗ ಎಲ್ಲ ತೋರಿಸಿದ್ದು ಡ್ರೆಸ್ಗಳಿಗೆ ನಿಮಗೆ ವೇಸ್ಟ್ ಹತ್ರ ಎಲಾಸ್ಟಿಕ್ ಬರ್ತಾ ಇತ್ತು. ಬಟ್ ಇದಕ್ಕೆ ನಿಮಗೆ ಇಲ್ಲಿಗೆ ಎಲಾಸ್ಟಿಕ್ ಬರುತ್ತೆ. ಸೊ ನಿಮ್ಮದು ಈ ಚೆಸ್ಟ್ ಪಾರ್ಟ್ ಹತ್ರನೇ ನಿಮ್ದು ಎಲಾಸ್ಟಿಕ್ ಥರ ಕೂತ್ಕೊಳ್ಳುತ್ತೆ. ಸೊ ಇಟ್ ವಿಲ್ ಲುಕ್ ವೆರಿ ಕ್ಲಾಸಿ. ಆ್ಯಂಡ್ ಇದಕ್ಕೂ ಕೂಡ ಅಷ್ಟೇ ಈ ಥರ ಫ್ರಿಲ್ಸ್ ಮಾಡಿದ್ದಾರೆ. ಲೈಕ್ ಒಂದು
ಹೇಗಿದೆಲ್ಲ ಅಳತೆ ನಂಗೆ ಗೊತ್ತಾಗಲ್ಲ. ಸೊ ಈ ಥರ ಫ್ರಿಲ್ಸ್ ಮಾಡಿದ್ದಾರೆ ನೋಡಿ. ಇಲ್ಲೊಂದು ಫ್ರಿಲ್ ಬಂದಿದೆ, ಇಲ್ಗೊಂದು ಫ್ರಿಲ್ ಬಂದಿದೆ, ಆ ಥರ ಹಾಕಿದ್ದಾರೆ ಸ್ಟಿಚಿಂಗು. ಸೊ ಚೆನ್ನಾಗಿದೆ. ಆ್ಯಂಡ್ ಹಿಂದೆ ಈ ಥರ ಕಟ್ಟೋದಕ್ಕೆ ಕೂಡ ಕೊಟ್ಟಿದ್ದಾರೆ. ಇದೇನು ಬೇಕಿರಲಿಲ್ಲ, ಬಟ್ ಆದರೂ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಅಷ್ಟೇ ವಿ ನೆಕ್ ಬಂದಿದೆ. ನಂಗೆ ಇದರಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ಇದಿಷ್ಟ ಆಯಿತು ತುಂಬ. ವಾವ್, ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ಹಾಕೊಂಡು ನೋಡಿ ಇಷ್ಟ ಆದರೆ ಇಟ್ಕೊತೀನಿ. ಫಾರ್ ಕ್ವಾಲಿಟಿ ಆ್ಯಂಡ್ ಲುಕ್ ಐ ವಿಲ್ ಗಿವ್ 8 out of 10. ನಂಗೆ ಗೊತ್ತಾಗಲ್ಲ ಅಷ್ಟೆಲ್ಲ ಸೀರಿಯಸ್ ಆಗಿ, ಬಿಕಾಸ್ ಎಲ್ಲದಕ್ಕೂ ಹೇಳ್ತಾ ಇಲ್ಲ ನಾನು, ಯಾವುದ್ಯಾವುದೋ ಒಂದೊಂದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಾನು ಇವಾಗ ಈಗ ಓಪನ್ ಮಾಡಿ ನೋಡಿದ್ರೆ ಹೇಳೋಕ್ಕಾಗಲ್ಲ ಗೈಸ್ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಪಿಂಕ್ ಆ್ಯಂಡ್ ವೈಟ್ ಇದು ನಂಗೆ ಯಾಕೋ ಹೊರಗಡೆಯಿಂದನೇ ಇಷ್ಟ ಆಗ್ತಾ ಇಲ್ಲ. ಲೆಟ್ಸ್ ಸಿ, ಒಳಗಡೆ ಅದನ್ನೂ ಇಷ್ಟ ಆಗಲಿಲ್ಲ ಅಂದರೆ ಐ ವಿಲ್ ರಿಟರ್ನ್. ಓ ಇದು ಬೇರೆ ಎಲ್ಲಾದ್ರೂ ಥರ ಅಲ್ಲ ಗೈಸ್. ವಾವ್, ಲೈಟ್ ಪಿಂಕ್ ಇದು, ಬೇರೆದೆಲ್ಲ ಸ್ವಲ್ಪ ಡಾರ್ಕ್ ಪಿಂಕ್ ಇದೆ. ಇದು ಅಷ್ಟೇ ನೋಡಿ, ಈ ಥರ ಫ್ರಿಲ್ ಈ ಥರ ಬಂದಿದ್ರೆ ಆ್ಯಕ್ಚುಲಿ ಏನೋ ಒಂಥರ ಚೆನ್ನಾಗಿ ಕಾಣುತ್ತೆ ಸ್ಕರ್ಟ್ಸ್ಗಳು, ಅಂದರೆ ತುಂಬ ಹೈಲೈಟ್ ಆಗುತ್ತೆ. ಇಲ್ಲಿ ನೋಡಿ ಈ ಥರ ಸ್ಟಿಚಸ್ ಹಾಕಿರ್ತಾರಲ್ಲ ಫ್ರಿಲ್ಸ್ಗೆ, ಸೊ ಅದು ಚೆನ್ನಾಗಿ ಕಾಣುತ್ತೆ. ಇದ್ರದ್ದು ಬೆಸ್ಟ್ ಪಾರ್ಟ್ ಅಂದರೆ ಇದು ಟೈಯಿಂಗ್ ಸ್ಲೀವ್ಸ್ ಬಂದ್ಬಿಟ್ಟು ಟೈಯಿಂಗ್ ಸ್ಲೀವ್ಸು ಚೆನ್ನಾಗಿದೆ ಇದೂ. ಅಯ್ಯೋ ನಾನು ಯಾವ್ದು ರಿಟರ್ನ್ ಮಾಡೋದು ಇವಾಗ, ಎಲ್ಲ ಪಿಂಕು ಇಷ್ಟ ಆಗೋ. ಇದು ಪಿಂಕು ಮತ್ತು ವೈಟ್ ಕಾಂಬಿನೇಷನಲ್ಲೇ ಇದೆ, ಬಟ್ ದ ಡ್ರೆಸ್ ಇಸ್ ವೆರಿ ನೈಸ್. ನನಗೆ ಇದು ತುಂಬ ಇಷ್ಟ ಆಯಿತು, ಯುನೀಕ್ ಆಗಿದೆ. ಎಲ್ಲಾದ್ರದ್ದು ಸ್ಲೀವ್ಸ್ ಮತ್ತು ನೆಕ್ ಪಾರ್ಟ್ ಸ್ವಲ್ಪ ಯುನೀಕ್ ಆಗಿದೆ ಅನಿಸ್ತಾ ಇದೆ ನನಗೆ. ನೈಸ್, ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ ಗೈಸ್. ಎಲ್ಲ ಕಾಟನ್ ಮತ್ತು ವಿಸ್ಕೋಸ್ದು ಬ್ಲೆಂಡು ಎಲ್ಲ ಡ್ರೆಸ್ಸಸ್ಸು. ಓಕೆ, ನೆಕ್ಸ್ಟು ಇದು ಕೂಡ ಅಷ್ಟೇ. ಈ ಕಲರು ಮತ್ತು ಈ ಪ್ಯಾಟ್ರನ್ ಇಷ್ಟ ಆಗಿತ್ತು ಅಷ್ಟೇ. ಲೆಟ್ಸ್ ಸಿ ಹೇಗೆ ಬಂದಿದೆ. ಕ್ವಾಲಿಟಿ ಚೆನ್ನಾಗಿದೆ ಗಾಯ್ಸ್. ಕ್ವಾಲಿಟಿ ಚೆನ್ನಾಗಿದ್ರೆ ರಿಟರ್ನ್ ಮಾಡೋದೇ ಇಲ್ಲ ನಾನು, ಬಿಕಾಸ್ ತುಂಬ ಸಲ ವೇರ್ ಮಾಡ್ಬೋದಲ್ಲ ಅಂತ. ಇದಕ್ಕೂ ಅಷ್ಟೇ ನೋಡಿ, ಇದಕ್ಕೂ ಎಲಾಸ್ಟಿಕ್ ಬಂದಿದೆ ಇಲ್ಲಿಗೆ. ಆ್ಯಂಡ್ ಕ್ವಾಲಿಟಿ ಸೂಪರ್, ತುಂಬ ಕಂಫಿ ಆಗಿದೆ. ಆ್ಯಂಡ್ ಇದು ಪ್ಯೂರ್ ಕಾಟನ್ ಅನಿಸುತ್ತೆ, ಮೋಸ್ಟ್ಲಿ ವಿಸ್ಕೋಸ್ ಮಿಕ್ಸ್ ಅಲ್ಲ ಇದು. ಆ್ಯಂಡ್ ಇದು ಈ ಥರ ವಿ ನೆಕ್ ಇದೆ, ಆ್ಯಂಡ್ ಇಲ್ಲಿ ಎಲಾಸ್ಟಿಕ್ ಬಂದಿದೆ. ಆ್ಯಂಡ್ ನನಗೆ ಇದೊಂದು ಏನು ಚೀತಾ ಡಿಸೈನ್ ಥರ ಈ ಪ್ಯಾಟ್ರನ್ ನಂಗೆ ಸಖತ್ ಇಷ್ಟ ಆಯಿತು, ಈ ಕ್ಲೋತ್ ಡಿಸೈನು. ಆ್ಯಂಡ್ ಇದಕ್ಕೂ ಅಷ್ಟೇ ಒಂದು ಸ್ಲಿಟ್ ಕೊಟ್ಟಿದ್ದಾರೆ ಸೆಂಟ್ರಲ್ಲಿ, ವಿಚ್ ಇಸ್ ವೆರಿ ನೈಸ್, ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಅಯ್ಯೋಯ್ಯೋ, ನಾನು ಏನು ಅಂದ್ಕೊಂಡು ಆರ್ಡ್ರ್ ಮಾಡಿದ್ದು ಗೊತ್ತಾ, ಇಷ್ಟೊಂದು ಎಲ್ಲ ತರಿಸ್ಕೊಳ್ಳೋಣ, ನಾವು ನೋಡಿದ್ರೆ ಒಂಥರ ಇರುತ್ತೆ, ತರಿಸ್ಕೊಂಡ್ರೆ ಒಂಥರ ಇರುತ್ತೆ, ಚೆನ್ನಾಗಿರಲ್ಲ ಅಂದರೆ ಆಮೇಲೆ ಬೇಕಿದ್ರೆ ಯಾವ್ದು ಬೇಕು ಅದನ್ನ ಇಟ್ಕೊಂಡು ಯಾವ್ದು ಬೇಡ ಅದನ್ನು ರಿಟರ್ನ್ ಮಾಡ್ಬೋದು ಅಂತ ತರಿಸ್ಕೊಂಡಿದ್ದು. ಬಟ್ ಇಲ್ಲಿ ನೋಡಿದ್ರೆ ಎಲ್ಲನೂ ಇಷ್ಟ ಆಗ್ತಾ ಇದೆ, ನಾನು ಏನು ಮಾಡಲಿ. ಓಕೆ, ಇದು ಒಂದು ಬೇಸಿಕ್ ಒನ್ ಪೀಸ್ ಥರ ಆಫೀಸ್ಗೆಲ್ಲ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ತೊಗೊಂಡೆ ನಾನು. ನೋಡೋಣ ಹೇಗೆ ಬಂದಿದೆ ಅಂತ. ಕಲರ್ ಕಾಂಬಿನೇಷನ್ ನೋಡಿ ಗಾಯ್ಸ್, ಪಿಂಟ್ರೆಸ್ಟಿ ಆಗಿದೆ ಕಲರ್ ಕಾಂಬಿನೇಷನು. ನಾನು ತರಿಸಿರೋ ಎಲ್ಲ ಔಟ್ಫಿಟ್ಸ್ದು ಒಂಥರ ಪಿಂಟ್ರೆಸ್ಟಿ ಆಗಿದೆ ಅನಿಸುತ್ತೆ. ನಿಮ್ಗೆ ಹೇಗೆ ಅನಿಸ್ತು ನನ್ನ ಕಲೆಕ್ಷನ್ಸ್ ಅಂತ ಕಮೆಂಟಲ್ಲಿ ತಿಳಿಸಿ. ನಾನೇ ನೋಡಿಲ್ಲ, ಇರಿ ಒಂದು ನಿಮಿಷ ನೋಡ್ಬಿಡ್ತೀನಿ. ಓಕೆ, ಸೊ ಈ ಥರ ಇದೆ. ಇದೆಲ್ಲ ನಂಗೆ ಲೂಸೇ ಆಗುತ್ತೆ, ಎಲ್ಲದನ್ನು ನಾನು ಆಲ್ಟರ್ ಮಾಡಿಸ್ಬೇಕು. ಚೆನ್ನಾಗಿದೆ, ವಿಸ್ಕೋಸ್ ಮತ್ತು ಕಾಟನ್ ಬ್ಲೆಂಡು. ಇದೂ ಕೂಡ ಪಿಂಟ್ರೆಸ್ಟಿ ಆಗಿದೆ. ಒಂದು ವೈಟ್ ಶೂಸ್ ಎಲ್ಲ ಹಾಕ್ಕೊಂಡು ಒಂದನ್ನು ಹಾಕ್ಕೊಂಡು ಫಿಟ್ಟಿಂಗ್ ಎಲ್ಲ ಮಾಡಿಸ್ಕೋಬೇಕು. ದ ಕಲರ್ ಕಾಂಬಿನೇಷನ್ ಈ ಲ್ಯಾವೆಂಡರ್ ಕಲರ್ಗೋಸ್ಕರನೇ ನಾನು ಇದನ್ನು ತೊಗೊಂಡಿದ್ದು, ವೈಟ್ ಆ್ಯಂಡ್ ಲ್ಯಾವೆಂಡರ್ ಇರಲಿ ಒಂದು ಅಂತ. ಸೊ ಚೆನ್ನಾಗಿದೆ ನೋಡೋಕ್ಕೆ, ಹಾಕೊಂಡಾಗ ಹೇಗೆ ಕಾಣುತ್ತೆ ನೋಡಬೇಕು. ಇಷ್ಟ ಆಯಿತು.
ತುಂಬ ಬೇಸಿಕ್ ಆಗಿದೆ. ಇಲ್ಲೇನು ಈ ಬಟನ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಇದು ಸ್ವಲ್ಪ ಫಾರ್ಮಲ್ ಲುಕ್ ಕೊಡುತ್ತೆ ಆ್ಯಂಡ್ ಆಫೀಸ್ ವೇರಿಗೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ತರಿಸ್ಕೊಂಡಿದ್ದು ಇದನ್ನು. ನೈಸ್. ಓಕೆ, ಈ ಒಂದು ಡ್ರೆಸ್ಸು ನಾನು ನೈಕಾ ಫ್ಯಾಷನಲ್ಲಿ ನೋಡಿ ಅದರಲ್ಲಿ 1100 ರೂಪೀಸ್ ಏನೋ ಇತ್ತು. ಅದೇ ಡ್ರೆಸ್ದು ಫೋಟೋ ತೊಗೊಂಡು ನಾನು ಫ್ಲಿಪ್ಕಾರ್ಟಲ್ಲಿ ನೋಡಿದೆ, ಇಲ್ಲಿ ತುಂಬ ಕಮ್ಮಿ ಪ್ರೈಸ್ಗಿತ್ತು. ಸೊ ಒಂದ್ಸಲ ತರಿಸೇ ಬಿಡೋಣ, ಚೆನ್ನಾಗಿ ಬಂದರೆ ಏನು, ಬಂದಿಲ್ಲ ಅಂದರೆ ಏನು ರಿಟರ್ನ್ ಮಾಡಿದ್ರೆ ಆಯ್ತಲ್ಲ ಅಂದ್ಬಿಟ್ಟು ತರಿಸ್ಕೊಂಡಿದ್ದು. ಇದು ಏನೋ ಗೊತ್ತಿಲ್ಲ, ಈ ಪ್ಯಾಟ್ರನ್ನು ಇದ್ರದ್ದು ಸ್ಲೀವ್ಸ್ ಪ್ಯಾಟ್ರನ್ ಎಲ್ಲ ನಂಗೆ ಸಖತ್ ಇಷ್ಟ ಆಯಿತು, ಅದಕ್ಕೆ ಅಂತ ತರಿಸ್ದೆ. ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ಪ್ಲೀಸ್ ಡೋಂಟ್ ಡಿಸ್ಪಾಯಿಂಟ್ ಮೀ. ಓಕೆ, ಸಿ ಇದಕ್ಕೂ ಕೂಡ ಈ ಥರ ಒಂದು ಲೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಚೆನ್ನಾಗಿ ಬಂದಿದೆ ಗಾಯ್ಸ್, ನೋಡಿ. ಶಿಶು, ಇದಕ್ಕೂ ಕೂಡ ಎಕ್ಸ್ಪಾಂಡ್ ಏನೆಲ್ಲದಕ್ಕೂ ಎಲಾಸ್ಟಿಕ್ಸ್ ಇದೆಯಲ್ಲ. ನಾನು ನಿಜವಾಗ್ಲೂ ಫೋಟೋದಲ್ಲಿ ನೋಡಿದಾಗ ಅಷ್ಟು ಅಬ್ಸರ್ವೇ ಮಾಡಿಲ್ಲ ಇದನ್ನೆಲ್ಲ. ವಾವ್, ಇದು ಆ್ಯಕ್ಚುಲಿ ಕಾಟನ್ ಅಲ್ಲ, ಇದು ಪ್ಯೂರ್ ವಿಸ್ಕೋಸು, ಬಟ್ ಚೆನ್ನಾಗಿದೆ. ಲೈಕ್ ಸಿ, ವಾವ್. ಇದು ಕೂಡ ವಿ ನೆಕ್ ಸ್ಲೀವ್ಸ್ ಬಂದಿದೆ, ಸ್ಲೀವ್ಸ್ ಅಂತೆ, ವಿ ನೆಕ್ ಬಂದಿದೆ. ಆ್ಯಂಡ್ ಇದು ನಂಗೆ ಜಾಸ್ತಿ ಇಷ್ಟ ಆಗಿದೆ ಇದರಲ್ಲಿ. ಈ ಸ್ಲೀವ್ಸ್ ನೋಡಿ ಎಷ್ಟು ಫ್ಲೋಯಿಯಾಗಿ ಕಾಣುತ್ತೆ ಇಲ್ಲಿ. ಸಿ, ಈ ಥರ ಇದೆ ಸ್ಲೀವ್ಸು. ನೈಸ್, ಚೆನ್ನಾಗಿದೆ. ನಾನು ಇದು ಕಾಟನ್ ಅಂದ್ಕೊಂಡೆ, ಬಟ್ ಕಾಟನಲ್ಲಿ ಬಂದಿಲ್ಲ. ಬಟ್ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಏನು ತೊಂದರೆ ಇಲ್ಲ. ವಿಸ್ಕೋಸ್, ಇದು ವಿಸ್ಕೋಸ್ ಪ್ಲಸ್ ಪಾಲಿಸ್ಟರ್ ಅನಿಸುತ್ತೆ ಮೋಸ್ಟ್ಲಿ. ನೋಡೋಕ್ಕೆ ಚೆನ್ನಾಗಿದೆ, ನಂಗೆ ಹಾಕೊಂಡ್ರೆ ಚೆನ್ನಾಗಿ ಕಂಡ್ರೆ ಸಾಕು, ನಾನು ಇಟ್ಕೊತೀನಿ. ಇದಕ್ಕೆ ಈ ಟೈ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಹಾಕ್ಕೊಂಡು ಹಿಂದೆ ಬೇಕಾದರೂ ನಾವು ಹಾಕೋಬೋದು, ಮುಂದೆ ಬೇಕಾದ್ರೂ ಕಟ್ಕೋಬೋದು, ಹೆಂಗೆ ಬೇಕಾದ್ರೂ ಹಾಕೋಬೋದು. ಚೆನ್ನಾಗಿದೆ. ಬಟ್ ಇದು ಕಾಟನಲ್ಲಿ ಬಂದಿಲ್ಲ, ನಾನು ಕಾಟನಲ್ಲಿ ಬರುತ್ತೆ ಅಂದ್ಕೊಂಡೆ. ದಟ್ಸ್ ಓಕೆ. ನೆಕ್ಸ್ಟ್ ಒನ್, ಇದು ಕೂಡ ಅಷ್ಟೇ ಒಂಥರ ಪಿಂಟ್ರೆಸ್ಟಿ ಡ್ರೆಸ್ಸು. ನಾನು ಅವಾಗಲೇ ಒಂದು ಲ್ಯಾವೆಂಡರ್ ಕಲರ್ ತೋರಿಸಿದ್ನಲ್ಲ, ಆ ಥರ ಸಿಮಿಲರ್ ಆಗಿರೋ ಡ್ರೆಸ್ ಇದು. ನೋಡೋಣ, ಇದು ವೈಟಲ್ಲೇ ಇದೆಯಾ? ವೈಟ್ ನಮ್ಮ ಮನೇಲಿ ಜಾಸ್ತಿ ನಾನು ಹಾಕೊಳಕ್ಕೆ ಆಗಲ್ಲ ಗೈಸ್. ಯಾಕೆ ಹೇಳಿ, ನಮ್ಮಮ್ಮ ಕಲರ್ ಮಾಡಿಬಿಡ್ತಾರೆ, ಒಂದು ವಾಶಿಗೆಲ್ಲ ಕಲರ್ ಆಗೋಗ್ಬಿಟ್ಟಿರುತ್ತೆ ವೈಟ್ ಕಲರ್ ಇದ್ದರೆ. ಇದು ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿದೆ ಗೈಸ್ ಇದು. ನಾನು ನೋಡ್ತೀನಿ ರೀ ಫಸ್ಟು. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಪಿಂಟ್ರೆಸ್ಟಿ ಆಗಿದೆ, ಬಟನ್ಸ್ ಇದೆ, ಫಾರ್ಮಲಾಗಿ ಕಾಣುತ್ತೆ. ಆ್ಯಂಡ್ ಇದಕ್ಕೆ ಫ್ರಿಲ್ಸ್ ಕೊಟ್ಟಿದ್ದಾರೆ, ಈ ಥರ 2 ಸ್ಟೆಪ್ಪು. ನೈಸ್, ಚೆನ್ನಾಗಿದೆ. ಕಲರ್ ಚೆನ್ನಾಗಿದೆ ಗೈಸ್, ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ಕಲರು. ನನ್ನ ಮೇಲೆ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಇದಕ್ಕೆ ಎಲಾಸ್ಟಿಕ್ ಎಲ್ಲ ಏನಿಲ್ಲ, ಇದು ಪರ್ಫೆಕ್ಟಾಗಿ ಫಿಟ್ ಮಾಡಿಸ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನೈಸ್, ಚೆನ್ನಾಗಿದೆ. ಇದು ಕೂಡ ಕಾಟನ್ ಬ್ಲೆಂಡು. ಸೊ ಲಾಸ್ಟ್ ಒನ್ ಇನ್ ದ ಹಾಲ್, ಇದು ಯಾವುದು ಅಂತ ನನಗೆ ಗೊತ್ತಿಲ್ಲ. ಓಪನ್ ಮಾಡೋಣ. ದಿಸ್ ಒನ್, ಈ ಕಲ್ಲರ್ ನೋಡ್ಬಿಟ್ಟು ನಾನು ತರಿಸ್ಕೊಂಡಿರೋದು ಗಾಯ್ಸ್, ಕಲ್ಲರ್ ನೋಡ್ಬಿಟ್ಟು ತರಿಸ್ಕೊಂಡಿರೋದು. ಆ್ಯಂಡ್ ಇಲ್ಲಿ ಒಂದು ಡಿಫ್ರೆಂಟ್ ಪ್ಯಾಟ್ರನ್ ಇದೆ, ಇದಕ್ಕೆ ತೋರಿಸ್ತೀನಿ ರೀ. ಕ್ವಾಲಿಟಿ ಏನು ಗೈಸ್, ಇದು ಪ್ಯೂರ್ ಕಾಟನ್, ಇದು ಪಕ್ಕಾ ಪ್ಯೂರ್ ಕಾಟನ್, ಇದು ಸಕ್ಕತ್ತಾಗಿದೆ. ದಿಸ್ ಒನ್ ಇಸ್ ರಿಯಲಿ ನೈಸ್ ಗೈಸ್, ಸಕ್ಕತ್ತಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಬಟ್ ನಾನು ಅಲ್ಲಿ ನೋಡಿದಾಗ ನನಗೆ ಇಲ್ಲಿ ಬಕ್ಕಲ್ ಮಾಡೋ ಥರ ಇರುತ್ತೆ ಸೈಡಲ್ಲಿ ಈ 2 ಬಟನ್ಸು ಅಂತ ಅನಿಸ್ತು. ಅದಕ್ಕೆ ನಾನು ಆ ಒಂದು ಬಕ್ಕಲ್ ಇರೋದ್ರಿಂದನೇ ತರಿಸ್ಕೊಂಡಿದ್ದು. ಬಟ್ ಆದರೆ ಇದು ಆ ಥರ ಇಲ್ಲ. ಬಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಎಷ್ಟು ದೊಡ್ಡ ಇದೆ ನೋಡಿ, ನೀವು ಸುತ್ತಿದ್ರೆ ಫುಲ್ ದೊಡ್ಡ ರೌಂಡ್ ಬರುತ್ತೆ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಕಲರ್ ಸಕ್ಕತ್ತಾಗಿದೆ. ಈ ಕಲರ್ ನನ್ನ ಹತ್ರ ಯಾವ ಡ್ರೆಸ್ಸು ಇಲ್ಲ, ನಂಗೆ ಸಕ್ಕತ್ ಇಷ್ಟ ಆಯಿತು. ನಾನು ಇದು ಇಟ್ಕೊತೀನಿ, ಪಕ್ಕ ಇಟ್ಕೊತೀನಿ. ಸೊ ಯಾ, ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್ ಗೈಸ್. ನಿಮಗೆ ಈ ಆಲ್ ವಿಡಿಯೋಸ್ ಇಷ್ಟ ಆಗಿದ್ರೆ, ನಾನು ತೊಗೊಂಡಿರೋ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಜಾಸ್ತಿ ಆಲ್ ವಿಡಿಯೋಸ್ ಬೇರೆ ಏನಾದರೂ ಮಾಡಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡೋಕ್ಕೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಡೆಫಿನೆಟ್ಲಿ ಬೇರೆ ಆಲ್ಸ್ ಎಲ್ಲ ತರಿಸಿ
ಬೇರೆ ಬೇರೆ ಔಟ್ಫಿಟ್ಸ್ ಎಲ್ಲ ತರಿಸಿ ಹಾಲ್ ವಿಡಿಯೋಸ್ನ ಮಾಡ್ತೀನಿ ನಿಮಗೋಸ್ಕರ. ಆ್ಯಂಡ್ ಯಾ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಮತ್ತೆ ಸಿಗುವ ಮುಂದಿನ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಮಿಸ್ ಮೀ. ಓಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ಯಾವ ಬಟ್ಟೆ ನಿಮ್ಗೆ ಜಾಸ್ತಿ ಇಷ್ಟ ಆಯಿತು ಅಂತ ಹೇಳಿ. ಅಷ್ಟೇ. ಮತ್ತೆ ಸಿಗುವ. ಬಾಯ್ ಬಾಯ್.